ನಮಸ್ಕಾರ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು KS ಮಾರ್ಕನೇಕ. ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಿರುವುದು. ಸುಮಾರು 9 ದಿನಗಳ ಕಾಲ ನಡೆಯುವಂಥ ಈ ಚಳಿಗಾಲ ಅಧಿವೇಶನದಲ್ಲಿ ಪರಸ್ಪರ ವಾಕ್ಸಮರ, ವಾಗ್ದಾಳಿ ಮತ್ತೆ ಅದೇ ರೀತಿ ಜಟಾಪಟಿಗೂ ಕೂಡ ಈ ವೇದಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಸರ್ಕಾರ ಬಂದು 17 ತಿಂಗಳಾಗಿದೆ. 17 ತಿಂಗಳಲ್ಲಿ ಸಾಕಷ್ಟು ಆರೋಪಗಳು ಸರ್ಕಾರ ವಿರುದ್ಧವೂ ಕೂಡ ಕೇಳಿಬಂದಿರುವಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಮೂಡ ಹಗರಣ ಆಗಿರ್ಬೋದು, ಮತ್ತೆ ಅದೇ ರೀತಿ ವಾಲ್ಮೀಕಿ ಹಗರಣ, ಲಿಕ್ಕರ್ ಸ್ಕ್ಯಾಮ್, ಮತ್ತೆ ಅಭಿವೃದ್ಧಿ ಶೂನ್ಯ ಆಗಿರೋದು ಮತ್ತು ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಕೊಡ್ತಿಲ್ಲ ಅಂತ ಆರೋಪಗಳು ಕೂಡ ಈಗಾಗಲೇ ವಿಪಕ್ಷ ನಾಯಕರು ಮಾಡಿರುವಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟೆ ಬೆಂಗಳೂರಿಂದ ಕೂಡ ಮೈಸೂರಿಗೂ ಪಾದಯಾತ್ರೆ ಮಾಡಿ CM ಸಿದ್ದರಾಮಯ್ಯ ರಾಜೀನಾಮೆ ಕೂಡ ಆಗ್ರಹ ಮಾಡ್ತಾ ಇದ್ರು. ಅದೇ ರೀತಿಯಾದಂಥ ಏನು ಈ ಇತ್ತೀಚೆಗೆ ನಡೆದಂಥ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವೇನಿದೆ, ಇದು ರಾಜ್ಯ ಮಟ್ಟದಲ್ಲೇ ಸದ್ದಾಗಿತ್ತು. ಯಾಕೆಂದರೆ ಸುಮಾರು 7 ಜನ ಬಾಣಂತಿಯರು ಕೂಡ ಸಾವಾಗಿರುವಂಥದ್ದು. ಅಲ್ಲಿ ಮೆಡಿಕಲ್ ಸ್ಕ್ಯಾಮ್ ಆಗಿದೆ, ಮೆಡಿಕಲ್ ಸಮರ್ಪಕವಾಗಿ ಅಂದಿಲ್ಲ ಮತ್ತು ಅದು ಕೂಡ ಕಲ್ತಿ ಮೆಡಿಕಲ್ ಕೂಡ ರಾಜ್ಯದಲ್ಲಿ ಸಪ್ಲೈ ಆಗ್ತಿದೆ ಅಂತ ಆರೋಪಗಳನ್ನ ವಿಪಕ್ಷ ನಾಯಕರು ಮಾಡಿದ್ರು. ಪ್ರಮುಖವಾಗಿ ವಿಪಕ್ಷ ನಾಯಕರಾದಂಥ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಮತ್ತು JDS ನಾಯಕರು ಕೂಡ ಅಲ್ಲಿ ಭೇಟಿ ನೀಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕಲೆಕ್ಟ್ ಮಾಡಿರೋಂಥ ಅಲ್ಲಿ ಬಾಣಂತಿಯರ ಸಾವೇನಿದೆ ಅವರ ಮನೆಗೆ ಭೇಟಿ ನೀಡಿ ಯಾವ ರೀತಿ ಆಯಿತು ಅಂತ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲು ಎಲ್ಲ ವೇದಿಕೆಯನ್ನು ಸಿದ್ಧತೆ ಮಾಡಿರುವಂಥದ್ದು. ಇದನ್ನು ಹೊರತುಪಡಿಸಿ ನೋಡೋದಾದ್ರೆ ಸರ್ಕಾರದಲ್ಲಿ ಸಾಕಷ್ಟು ನ್ಯೂನ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ಅಭಿವೃದ್ಧಿ ಶೂನ್ಯ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅಭಿವೃದ್ಧಿಗಳಿಗೆ ಆಗಿರ್ಬೋದು ಮತ್ತು ಶಾಸಕರು ಕೂಡ ಅನುದಾನ ಬಿಡ್ತಿಲ್ಲ. ಈ ಎಲ್ಲ ವಿಚಾರಗಳು ಇಟ್ಕೊಂಡು ಇವತ್ತು ಸರ್ಕಾರ ವಿರುದ್ಧ ಮುಗಿಬೀಳಲು ಬಿಜೆಪಿ ನಾಯಕರು ಮತ್ತು JDS ನಾಯಕರು ಕೂಡ ಸಿದ್ಧತೆಯನ್ನ ಮಾಡಿರುವಂಥದ್ದು. ಇನ್ನು ಇದನ್ನು ಹೊರತುಪಡಿಸಿ ಇವತ್ತು ಅಶೋಕ್ ಅವರು ಕೂಡ ನೇರವಾಗಿ ಸದನ ಆರಂಭಕ್ಕೂ ಮುನ್ನವೇ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಅಂದರೆ ಸರ್ಕಾರ ಬಂದು 17 ತಿಂಗಳಾಗಿದೆ, 17 ಅವಾಂತರಗಳನ್ನು ಮಾಡ್ಕೊಂಡಿರೋಂಥದ್ದು. ಏನು ಈ ಹಿಂದೆ ಸಿದ್ದರಾಮಯ್ಯ ಇದ್ದಂಥ ಆಡಳಿತ ಈ 5 ವರ್ಷದಲ್ಲಿ ನಡೀತಿಲ್ಲ, ಕೇವಲ ಹಣ ಮಾಡೋಕ್ಕಾಗಿ ಸಚಿವರು ತಮ್ಮ ಸ್ಥಾನವನ್ನು ಉಪಯೋಗಿಸ್ತಿದ್ದಾರೆ ಅಂತ ಆರೋಪವನ್ನು ನೇರವಾಗಿ ಅಶೋಕ್ ಅವರು ಮಾಡಿರೋದು. ಇನ್ನು ಮೂಡ ಹಗರಣವನ್ನು ನಾವು ಕೈಗೆತ್ಕೊಳ್ತೀವಿ, ಅದೇ ರೀತಿ ಪ್ರಮುಖವಾಗಿ ಬಾಣಂತಿಯರ ಸಾವನ್ನು ಎತ್ಕೊಳ್ತೀವಿ ಮತ್ತು ರೈತರಿಗೆ ಯಾವುದೇ ರೀತಿ ಅನುದಾನ ಬಿಡುಗಡೆ ಆಗ್ತಿಲ್ಲ, ಅಭಿವೃದ್ಧಿಗೆ ಅನುದಾನ ಬಿಡುಗಡೆ, ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಅಂದರೆ ಸರ್ಕಾರ ಮಟ್ಟಕ್ಕೆ ಅದೇ ರೀತಿ ಅಧಿವೇಶನ ಕೂಡ ಚರ್ಚೆ ಮಾಡ್ತೀವಿ. ಇದನ್ನು ಜನರಿಗೂ ತಲುಪಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಅಶೋಕ್ ಅವರು ನೇರವಾಗಿ ಹೇಳಿರೋದು. ಒಟ್ಟಿನಲ್ಲಿ 17 ತಿಂಗಳಲ್ಲಿ 17 ಅವಾಂತರ ಆಗಿದೆ ಅಂತ ಟ್ಯಾಗ್ಲೈನ್ ಇಟ್ಕೊಂಡು ಹೋರಾಟ ಮಾಡಲು ಕೂಡ ವೇದಿಕೆಯನ್ನು ಸಿದ್ಧತೆ ಮಾಡಿತ್ತು. ಒಟ್ಟಲ್ಲಿ ಸುಮಾರು 9 ದಿನಗಳ ಕಾಲ ನಡೆಯುವಂತಹ ಅಧಿವೇಶನದಲ್ಲಿ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥದ್ದು. ಅದೇ ರೀತಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಈಗಾಗಲೇ ಏನು ಕಳೆದ ಬಾರಿ ನಡೀತಾ ಅಧಿವೇಶನದಲ್ಲೂ ಕೂಡ ಕೆಲವೊಂದು ಮಾತುಗಳನ್ನು ಸರ್ಕಾರವು ಕೊಟ್ಟಿದ್ದು. ಅಭಿವೃದ್ಧಿಗೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಮತ್ತು ಇಲ್ಲಿ ಅಭಿವೃದ್ಧಿಗೆ ನಮ್ಮ ಧ್ಯೇಯವಾಗಿ ಕೆಲಸ ಮಾಡ್ತೀವಿ ಅಂತ ಏನು ಸರ್ಕಾರವು ಕೂಡ ಮಾತನ್ನು ಕೊಟ್ಟಿದ್ದು, ಅದನ್ನು ನೆರವೇರಿಸಿಲ್ಲ ಅಂತ ಅಶೋಕ್ ಅವರು ನೇರವಾಗಿ ಆರೋಪಗಳನ್ನು ಮಾಡ್ತಾ ಇರೋಂಥದ್ದು. ಇದನ್ನ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತೀವಿ ಅಂತ ಬೆಳಿಗ್ಗೆ ಕೂಡ ಅಶೋಕ್ ಅವರು ಹೇಳಿರೋಂಥದ್ದು. ಈ ಎಲ್ಲ ವಿಚಾರಗಳು ಇಟ್ಕೊಂಡು ಸರ್ಕಾರ ವಿರುದ್ಧ ಮುಗಿಬೀಳಲು ಏನು ವಿಪಕ್ಷ ನಾಯಕರು ಮತ್ತು ಅದೇ ರೀತಿಯಿಂದ JDS ನಾಯಕರು ಸಿದ್ಧತೆ ನಡೆಸಿದ್ರೆ, ಅದೇ ರೀತಿಯಾದ ವಿಪಕ್ಷ ನಾಯಕರ ಅಂದರೆ ಬಿಜೆಪಿ ಮತ್ತು JDS ನಾಯಕರ ವಿರುದ್ಧವೂ ಕೂಡ ಮುಗಿಬೀಳಲು ಇದು ಆಡಳಿತ ಪಕ್ಷವಾದ ಕಾಂಗ್ರೆಸ್ ಸರ್ಕಾರ ಮತ್ತು CM ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟ ಎಲ್ಲ ಸಹೋದ್ಯೋಗಿಗಳು ಕೂಡ ತಯಾರಿಯನ್ನು ನಡೆಸಿರೋದು. ಪ್ರಮುಖವಾಗಿ ಚಾಮರಾಜನಗರದಲ್ಲಿ ಏನು ಕೋವಿಡ್ ಸಂದರ್ಭದ ಆಕ್ಸಿಜನ್ ಇಲ್ಲದೆ ಸಾವಾಯಿತು, ಅದನ್ನು ಪ್ರಸ್ತಾಪ ಮಾಡಲು ಈಗಾಗಲೇ ಸಂಬಂಧಪಟ್ಟ ದಾಖಲೆಯನ್ನು ರೆಡಿ ಮಾಡಿರೋದು. ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತ ಏನು ಸಾಕಷ್ಟು ದಿನಗಳಿಂದಲೂ ಕೂಡ ಆರೋಪ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳಾದಂಥ D. ಕುನ್ನಾ ಅವರು ಕೂಡ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ನೀಡಿದ್ದಾರೆ. ಅದನ್ನು ಕೂಡ ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಾಕಲು ಬಿಜೆಪಿ ನಾಯಕರು ತಯಾರಿ ನಡೆಸಿದ್ದಾರೆ, ಅದೇ ರೀತಿಯಾದ ಬಿಜೆಪಿ ನಾಯಕರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸಲು ಪ್ರಯತ್ನವನ್ನು ಸರ್ಕಾರ ಕೂಡ ಮಾಡ್ತಿದೆ. ಒಟ್ಟಲ್ಲಿ ಏನು ಅಧಿವೇಶನ ಇದೆ ಕೇವಲ ಗದ್ದಲದಲ್ಲೇ ನಡೀತ್ಯಾ, ಅಭಿವೃದ್ಧಿ ವಿಚಾರಕ್ಕೆ ಚರ್ಚೆಗೆ ಕಾರಣವಾಗುತ್ತಾ, ಅದೇ ರೀತಿಯಾದಂಥ ಜನರ ಸಮಸ್ಯೆಗೆ ಚರ್ಚೆಗಳಿಗೆ ಕಾರಣವಾಗುತ್ತೆ ಎಂದು ಮುಂದಿನ ದಿನಗಳಿಗೆ ಕಾದು ನೋಡಬೇಕಾಗಿರೋಂಥದ್ದು.